ಕಾರು ರಿವರ್ಸ್ ತೆಗೆಯಲು ಹೇಳಿದ್ದಕ್ಕೆ ಚಾಕು ಹಿರಿತ. ನಶೆಯಲ್ಲಿ ತಂದೆಯ ಮಗನಿಗೆ ಚಾಕು ಹಿರಿದ ಕಿಡಿಗೇಡಿಗಳು. ಆನೇಕಲ್ನ ತಿಮ್ಮರಾಯಸ್ವಾಮಿ ದೇಗುಲ ಬಳಿ ನಡೆದಿರುವಂತಹ ಘಟನೆ ಇದು. ಕಾರನ್ನ ರಿವರ್ಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಕ್ಕೆ ಚಾಕು ಹಿರಿತವನ್ನ ಮಾಡಿದ್ದಾರೆ. ನಶೆಯಲ್ಲಿದ್ದಂಥವರು ತಂದೆ ಮತ್ತು ಮಗನಿಗೆ ಚಾಕು ಹಿರಿದ ಕಿಡಿಗೇಡಿಗಳು ಇವರು. ಆನೇಕಲ್ನ ತಿಮ್ಮರಾಯಸ್ವಾಮಿ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. 42 ವರ್ಷದ ನವೀನ್ ಮತ್ತು 16 ವರ್ಷದ ಯುವಕ ತಾರಕೇಶ್ ಗೌಡ ಇಬ್ಬರು ಹಲ್ಲೆಗೆ ಒಳಗಾದವರು. ಈಗ ಸದ್ಯದ ಮಟ್ಟಿಗೆ ಗಾಯಾಳು ನವೀನ್ ಎದುರಿಗೆ ಇವರನ್ನು ಸಹಿತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳು ನವೀನ್ ಎದುರಿಗೆ ಬಂದಂತಹ ಕಿಡಿಗೇಡಿಗಳು ಕಾರು ಎದುರಿಗೆ ಬಂದು ನಿಂತ್ಕೊಂಡಿರುತ್ತೆ, ಅದನ್ನು ರಿವರ್ಸ್ ತೆಗೆದುಕೊಳ್ಳಿ ಅಂತ ಹೇಳಿದರು ಅಷ್ಟೇ. ಈ ಒಂದು ಚಿಕ್ಕ ವಿಷಯಕ್ಕೆ ಚಾಕುವಿನಿಂದ ಇರಿತವನ್ನು ಮಾಡಿದ್ದಾರೆ. ನಶೆಯಲ್ಲಿದ್ದರು ಅಂತ ಕಾಣಿಸುತ್ತೆ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ಈ ವೇಳೆ ಕಾರನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂಥೇಳಿ ನವೀನ್ ಹೇಳಿದಂತಹ ಸಂದರ್ಭದಲ್ಲಿ ನಶೆಯ ಗುಂಗಿನಲ್ಲಿದ್ದಂತಹ ಪುಂಡರಿಂದ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ. ಓರ್ವ ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಮತ್ತೋರ್ವನನ್ನು ಆರೋಪಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರಿಂದ ಸದ್ಯದ ಮಟ್ಟಿಗೆ ಯಾವ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಆತನನ್ನು ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಆನೇಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೊ ಜಸ್ಟ್ ಒಂದು ಕಾರ್ ಎದುರುಗಡೆ ಬರುತ್ತೆ, ನವೀನ್ ಎನ್ನುವಂತಹ ವ್ಯಕ್ತಿ ಕಾರನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಪುಂಡರೆಲ್ಲ ನಶೆಯಲ್ಲಿದ್ದರು ಅಂತ ಕಾಣಿಸುತ್ತೆ, ಬಂದು ಚಾಕುವಿನಿಂದ ಚುಚ್ಚಿ ಹೋಗಿದ್ದಾರೆ. ತಂದೆ ಮತ್ತು ಮಗನಿಗೆ ಇಬ್ಬರ ಮೇಲೂ ಕೂಡ ಚಾಕುವಿನಿಂದ ಹಿರಿದಿದ್ದಾರೆ. ಸೊ ಸ್ಥಳೀಯರಿಂದ ಒಬ್ಬ ಆರೋಪಿಯನ್ನು ಈಗಾಗಲೇ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಇನ್ನೊಬ್ಬ ಆರೋಪಿ ಎಸ್ಕೇಪ್ ಆಗಿದ್ದಾರೆ. ಸದ್ಯದ ಮಟ್ಟಿಗೆ ಪೊಲೀಸರು ಆತನ ಹುಡುಕಾಟದಲ್ಲಿದ್ದಾರೆ. ಜೊತೆಗೆ ಗಾಯಾಳುಗಳನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ.